ರಾತ್ರಿ ಮಲಗುವ ಮುನ್ನ ಹೆಚ್ಚು ಕೈಕೆಲಸ ಮಾಡಿದರೆ ವೀಕ್ ಆಗುತ್ತೀರಾ? ಹಲವು ಮಂದಿ ನಿದ್ರೆಗೆ ಮುನ್ನ ಕೈಕೆಲಸ ಮಾಡುವಂತಹ ಅಭ್ಯಾಸವನ್ನು ಹೊಂದಿರುತ್ತಾರೆ. ಇದರಿಂದ ಅವರು ವ್ಯಸ್ತವಿದ್ದು ವಿವಿಧ ಕಾರಣಗಳಿಂದ ಹೀಗೆ ನಡೆಯುತ್ತದೆ. ಆದರೆ ಈ ಚಟವು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದೇ ಎಂಬ ಪ್ರಶ್ನೆಯು ಬಹುಮಂದಿಯನ್ನು ಕಾಡುತ್ತದೆ. ಈ ಲೇಖನದಲ್ಲಿ ಈ ಅಭ್ಯಾಸದ ಪ್ರಭಾವಗಳನ್ನು ಮತ್ತು ಅದರ ವೈಜ್ಞಾನಿಕ ದೃಷ್ಟಿಕೋನವನ್ನು ಪರಾಮರ್ಶಿಸುತ್ತೇವೆ. 1. ಕೈಕೆಲಸ ಮತ್ತು ದೈಹಿಕ ಆರೋಗ್ಯ. ಕೈಕೆಲಸ ಮ್ಯಾಸ್ಟರ್ಬೇಷನ್ ದೈಹಿಕ ದೃಷ್ಟಿಯಿಂದ ಹಾನಿಕಾರಕವಲ್ಲ ಎಂಬುದನ್ನು ಹೆಚ್ಚಿನ ವೈದ್ಯರು ಒಪ್ಪಿಕೊಂಡಿದ್ದಾರೆ. ಬಾಹ್ಯಾಕರ್ಷಣೆಗಳಿಲ್ಲದ ಸಮಯದಲ್ಲಿ ದೈಹಿಕ ಆರಾಮ ಮತ್ತು ಮನಸ್ಸಿನ ಸ್ಥೈರ್ಯವನ್ನು ಪಡೆಯಲು ಇದು ಸಹಾಯ ಮಾಡಬಹುದು. ಹೆಚ್ಚಿನ ಪ್ರಯೋಗಗಳು ಮತ್ತು ಅಧ್ಯಯನಗಳು ಇನ್ನುಳಿಯದೆ ಮಧ್ಯಮ ಮಟ್ಟದ ಕೈಕೆಲಸವು ಆರೋಗ್ಯಕರವಾಗಿದ್ದು, ಇದು ದೇಹದ ಯಾವುದೇ ಪ್ರಮುಖ ನುಡಿ ಅಥವಾ ಶಕ್ತಿಯನ್ನು ಹಾಳು ಮಾಡುವುದಿಲ್ಲ ಎಂದು ತೋರಿಸಿದೆ. 2. ಹಾರ್ಮೋನ್ ಬದಲಾವಣೆಗಳು. ಹೆಚ್ಚು ಕೈಕೆಲಸ ಮಾಡುವುದರಿಂದ ದೇಹದಲ್ಲಿ ಪ್ರೊಲಾಕ್ಟಿನ್ ಮತ್ತು ಆಕ್ಸಿಟೋಸಿನ್ ಹಾರ್ಮೋನ್ಗಳು ಬಿಡುಗಡೆಗೊಳ್ಳುತ್ತವೆ. ಇದು ದೈಹಿಕ ಸಂತೋಷವನ್ನು ಹೆಚ್ಚಿಸುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಇದರ ಪರಿಣಾಮವಾಗಿ ಸನಿಹದ ನಂತರ ನೀವು ಹೆಚ್ಚು ನಿದ್ರೆಗೊಳ್ಳುವ ಮತ್ತು ವಿಶ್ರಾಂತಿನ ಭಾವನೆಯನ್ನು ಅನುಭವಿಸುತ್ತೀರಿ. 3. ನಿದ್ರೆಗೆ ಸಂಬಂಧಿಸಿದ ಪರಿಣಾಮಗಳು. ಕೈಕೆಲಸದ ನಂತರ ದೈಹಿಕ ಶ್ರಮ ಮತ್ತು ಹಾರ್ಮೋನ್ ಬದಲಾವಣೆಗಳಿಂದಾಗಿ ಜನರು ಕೆಲವೊಮ್ಮೆ ಹೆಚ್ಚು ನಿದ್ರಾವಸ್ಥೆ ಅನುಭವಿಸಬಹುದು. ಇದರಿಂದ ಆ ದಿನದ ನಿದ್ರಾ ಚಕ್ರವು ಹಾಳಾಗುವುದು ಸಹ ಸಂಭವಿಸುತ್ತದೆ. ಆದ್ದರಿಂದ ಇದು ನಿದ್ರೆ ಗುಣಮಟ್ಟವನ್ನು ಕಡಿಮೆ ಮಾಡಬಲ್ಲದು. ಆದರೆ ಈ ಪರಿಣಾಮವು ವ್ಯಕ್ತಿಗತವಾಗಿದ್ದು ಎಲ್ಲರಲ್ಲಿಯೂ ಒಂದೇ ರೀತಿಯಲ್ಲಿಲ್ಲ. 4. ತಾಳ್ಮೆ ಮತ್ತು ನಿಯಂತ್ರಣ. ಹೆಚ್ಚು ಕೈಕೆಲಸ ಮಾಡಿದರೆ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶ್ರದ್ಧೆಯನ್ನು ಹಾಳುಮಾಡಬಹುದು ಎಂಬ ಒಂದು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ನಂಬಿಕೆಗಳಿವೆ. ಆದರೆ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಸಮಯದೊಂದಿಗೆ ನಿಯಂತ್ರಣ ಕಳೆದುಕೊಂಡರೆ ಮಾತ್ರ ಇದು ಸಮಸ್ಯೆಯಾಗಬಲ್ಲದು. ಕಡಿಮೆ ಮಾಡಿ ನಿಯಂತ್ರಿತ ಮೌಲ್ಯಗಳೊಂದಿಗೆ ಮಾಡಿದರೆ ಇದು ಒಳ್ಳೆಯದಾಗಿದೆ. 5. ಮಾನಸಿಕ ಪ್ರಭಾವಗಳು. ಹೆಚ್ಚು ಕೈಕೆಲಸ ಮಾಡಿದರೆ ವ್ಯಕ್ತಿಯಲ್ಲಿನ ಆತ್ಮವಿಶ್ವಾಸ, ಶ್ರದ್ಧೆ ಮತ್ತು ಸಾಂಸ್ಕೃತಿಕ ನಂಬಿಕೆಗಳಿಗೆ ಹೊಡೆತ ಬರುವ ಸಾಧ್ಯತೆಯಿರುತ್ತದೆ. ಆದರೆ ಇದು ಪ್ರತಿಯೊಬ್ಬ ವ್ಯಕ್ತಿಯ ತಳಹದಿ, ಆಸ್ಥೆ ಮತ್ತು ನೈಜ ನಂಬಿಕೆಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಸಮಾರೋಪ. ಕೈಕೆಲಸವು ದೈಹಿಕ ಅಥವಾ ಮಾನಸಿಕ ದೃಷ್ಟಿಯಿಂದಾಗಿ ದೋಷವಲ್ಲ, ಆದರೆ ನಿಯಂತ್ರಿತ ಮತ್ತು ಸಮರ್ಪಕ ರೀತಿಯಲ್ಲಿಯೇ ಇದನ್ನು ಮಾಡುವುದು ಒಳ್ಳೆಯದು. ಹೆಚ್ಚು ಕೈಕೆಲಸ ಮಾಡಿದರೆ ನೀವು ಹೆಚ್ಚು ವೀಕ್ ಆಗುತ್ತೀರಿ ಎಂಬ ಮಾತುಗಳಲ್ಲಿ ಎಷ್ಟೊಷ್ಟು ನಿಜ ಇದ್ದರೂ ಇದಕ್ಕೆ ವೈಜ್ಞಾನಿಕ ದೃಷ್ಟಿಕೋನದ ಬೆಂಬಲ ಇರುವುದಿಲ್ಲ. ನೀವು ಶಿಷ್ಟಿಯ ಪ್ರಕಾರ ಸಮರ್ಥವಾಗಿ ಇದನ್ನು ನಿಯಂತ್ರಿಸಿದರೆ ದೈಹಿಕ ಶಕ್ತಿ ಅಥವಾ ನಿದ್ರೆ ಗುಣಮಟ್ಟದಲ್ಲಿ ಕುಸಿತವಿರುವುದಿಲ್ಲ. ಕೈಕೆಲಸದ ನಂತರ ನಿಮ್ಮ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಮತ್ತು ಉತ್ತಮ ನಿದ್ರೆಗೆ ಪ್ರಯತ್ನಿಸಲು ನಿಮಗೆ ಸಮರ್ಪಕ ಸಮಯ ನಿರ್ಧಾರ ಮಾಡಿಕೊಳ್ಳುವುದು ಅಗತ್ಯ. ಆದರೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಂಡು ನಿಯಂತ್ರಣವು ಮುಖ್ಯವಾದ ಅಂಶವಾಗಿದೆ. ಈ ಲೇಖನವು ಕೈಕೆಲಸ ಮತ್ತು ಅದರ ಪ್ರಭಾವಗಳನ್ನು ಸಮರ್ಪಕ ರೀತಿಯಲ್ಲಿಯೇ ವಿವರಣೆ ನೀಡಲು ಉದ್ದೇಶಿಸಿದೆ. ವೈಜ್ಞಾನಿಕ ಆಧಾರ ಮತ್ತು ವ್ಯಾವಹಾರಿಕ ಅರಿವಿನ ಮೇಲೆ ಆಧರಿಸಿದ ಮಾಹಿತಿಯೊಂದಿಗೆ ನಿಮ್ಮ ಆರೋಗ್ಯದ ಕುರಿತು ಸರಿಯಾದ ನಿರ್ಧಾರಗಳನ್ನು ಕೈಗೊಳ್ಳಲು ಇದು ಸಹಾಯ ಮಾಡಲಿದೆ.